ನಾನು ಯಲಹಂಕ ಕ್ಷೇತ್ರ ಕುರುಬ ಸಂಘದ ಅಧ್ಯಕ್ಷರು. ಆಮೇಲೆ ಸಮಸ್ತ ಜನಗಳು ಜಾತಿ ಬಿಟ್ಟು ನಾವು ಹಿಂದೂ ಧರ್ಮ ಈ ಜಾತಿ ಭೇದ ಪಂಥ ಪಡಗ ಆಚೆ ಇಟ್ಟು ನಾವು ಹಿಂದೂ ನಾವು ಬಂದಂತೆ ಇಂತ ಎಲ್ಲ ಸೇರಿರೋದು. ನಾವು ಜಾತಿಗೋಸ್ಕರ ನಾವು ಮಾಡಿಲ್ಲ, ಎಲ್ಲ ಹಿಂದುಳಿದು ಸೇರಿ ನಾವು ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯ ಏನಾದರೂ ಕಾಂಗ್ರೆಸ್ಸಲ್ಲಿ ಏನೋ ಪ್ರತಿಫಲ ಕೊಟ್ಟಿಲ್ಲ ಅಂದರೆ ಅವತ್ತು ಕಾಂಗ್ರೆಸ್ ಸರ್ವನಾಶ ಆಗ್ತದೆ. ಖಂಡಿತವಾಗಿ ಹೇಳ್ತಾ ಇದ್ದೀವಿ. ನಾವು ಒಂದೇ ಜಾತಿಯಿಂದ ಸಿದ್ದರಾಮಯ್ಯ ಎಲ್ಲ, ಐಂದ ವರ್ಗದಿಂದ 108 ಜಾತಿ ಐಂದ ವರ್ಗದ ಇದ್ದಾರೆ. ಇವತ್ತು ಏನಾದ್ರು ಡಿ ಕೆ ಶಿವಕುಮಾರು 50 ಎಮ್ ಎಲ್ ಎಗಳು ಮಾತ್ರ ಇರೋದು. ಸಿದ್ದರಾಮಯ್ಯ ಇರುತ್ತೆ 80 ಜನ ಎಮ್ ಎಲ್ ಎಗಳು ಅವರೇ, ಎಲ್ಲ ಹಿಂದ ವರ್ಗದವ್ರು ಮಾತ್ರ, ಹಿಂದುಳಿದ ವರ್ಗದವ್ರು ಮಾತ್ರ. ನಾವು BJP ಕಾಂಗ್ರೆಸ್ ದಳ ಅಂತ ನಾವು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ. ಇಲ್ಲಿ ಪಕ್ಷಾತೀತವಾಗಿ ಸೇರಿರೋದು, ಜಾತ್ಯತೀತವಾಗಿ ಸೇರಿರೋದು. ಇಲ್ಲಿ ಸಿದ್ದರಾಮಯ್ಯನ ಹೆಸರು ಮಾತ್ರ ಸಿದ್ದರಾಮಯ್ಯಗೋಸ್ಕರ. ಇನ್ನು ನೆಕ್ಸ್ಟ್ 2028ಕ್ಕೆ ಅವ್ರ ಚುನಾವಣೆಗೆ ಹೋದ್ರೆ ಮಾತ್ರ ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಅವ್ರ ನೇತೃತ್ವ ಇಲ್ಲ ಅಂದ್ರೆ ನಾವು ಓಟ್ ಹಾಕಲ್ಲ. ಏನು ಸರ್, ಸಿದ್ದರಾಮಯ್ಯದಲ್ಲಿ 2028ಕ್ಕೆ ಚುನಾವಣೆ ಹೋದ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೋದ್ರೆ ಮಾತ್ರ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ. ಇಲ್ಲ ಅಂದ್ರೆ JDS ಮತ್ತೆ ನಾವು JDS ಓಟ್ ಹಾಕ್ತೀವಿ. ಇದು ಸತ್ಯ ಆಗೋದು. ಡಿ ಕೆ ಶಿವಕುಮಾರ್ ಯಾವ್ದು CM ಆಗಿರೋನ ಪ್ರತಿಯಂತ್ರ ಮಾಡಿ ಸಿದ್ದರಾಮಯ್ಯನ ಕೆಳಗಿಳಿಸಿದ್ದೆ ಆದರೆ ಅವತ್ತೇ ನಾವು ಎಲ್ಲ ಪಕ್ಷಾತೀತವಾಗಿ ಸ್ಥಳೀಯ ಸಂಸ್ಥೆಯಿಂದ, ಗ್ರಾಮ ಪಂಚಾಯತಿಯಿಂದ, ತಾಲೂಕು ಪಂಚಾಯತಿಯಿಂದ ಹಿಡಿದು ನಾವೆಲ್ಲ ರಾಜೀನಾಮೆ ಕೊಡ್ತೀವಿ. ನೆಕ್ಸ್ಟ್ ಕಾಂಗ್ರೆಸ್ಸು 2028 ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಅಭಿಪ್ರಾಯ. ಹೈಕಮಾಂಡ್ ಸಿದ್ದರಾಮಯ್ಯ, ಹೈಕಮಾಂಡ್ ಇಲ್ಲಿ ನೆಕ್ಸ್ಟ್ ಪ್ರಧಾನಮಂತ್ರಿ ಸಿದ್ದರಾಮಯ್ಯಂಗೆ ಮೋದಿಗೆ ಟಾಂಗ್ ಕೊಡಂಗಿದ್ರೆ ಸಿದ್ದರಾಮಯ್ಯ ಮಾತ್ರ ಅಂತ ನನ್ನ ಅನಿಸಿಕೆ. ಇಲ್ಲಿ ಕರ್ನಾಟಕ, ಓನ್ಲಿ ಕರ್ನಾಟಕ ಜನತೆಗೆ ಎಲ್ಲರ ಆಶೀರ್ವಾದದಿಂದ ನಾನು ಮಾತಾಡ್ತಾ ಇದ್ದೀನಿ.